ರೈಲ್ವೆ ಸುರಕ್ಷತಾ ಪಡೆಯ ಶ್ವಾನದಳವು ವಿಶೇಷ ತರಬೇತಿ ಪಡೆದ ಘಟಕವಾಗಿದೆ. ದೇಶದ ವಿವಿಧ ರೈಲ್ವೆ ವಲಯ ಮತ್ತು ವಿಭಾಗಗಳಲ್ಲಿ ಈ ತಂಡ ಕಾರ್ಯನಿರ್ವಹಿಸುತ್ತೆ. ಸ್ಫೋಟಕ ವಸ್ತುಗಳು, ಮಾದಕ ವಸ್ತುಗಳು ಹಾಗೂ ವನ್ಯಜೀವಿ ಕಳ್ಳ ಸಾಗಣೆಗೆ ಸಂಬಂಧಿಸಿದ ವಸ್ತುಗಳನ್ನು ಪತ್ತೆ ಹಚ್ಚುವಲ್ಲಿ ಈ ಶ್ವಾನಗಳನ್ನು ಬಳಸಲಾಗುತ್ತದೆ. ಅವುಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತೆ. Railway Protection Force also has a K9 units, that is a dog squads, in the for the better safety and security of the passengers. This dog squad is primarily used for the anti-narcotics operations, explosive detections, and deterrence purpose also. ಆರ್ಪಿಎಫ್ ಶ್ವಾನಗಳಿಗೆ ವಿಶೇಷ ತರಬೇತಿ ಕೇಂದ್ರಗಳಲ್ಲಿ ಹಂತ ಹಂತವಾಗಿ ತರಬೇತಿ ನೀಡಲಾಗುತ್ತೆ. ದೆಹಲಿಯ ದಯಾಬಸ್ತಿ, ಪುಣೆಯ K9 ತರಬೇತಿ ಕೇಂದ್ರ ಹಾಗೂ ತಮಿಳುನಾಡಿನ ಪೊದನೂರು ಪ್ರಮುಖ ತರಬೇತಿ ಕೇಂದ್ರಗಳಾಗಿವೆ. ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್, ಬೆಲ್ಜಿಯನ್ ಮಾಲಿನಾಯ್ಸ್ ಮತ್ತು ಡಾಬರ್ಮ್ಯಾನ್ ತಳಿಯ ಶ್ವಾನಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ. ತರಬೇತಿ ಮತ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಈ ಶ್ವಾನಗಳಿಗೆ ಶ್ರೇಣಿ ಹಾಗೂ ಬಡ್ತಿಯನ್ನು ನೀಡಲಾಗುತ್ತೆ. ಡಾಗ್ದಲ್ಲಿ 3 ಡಿವಿಷನ್ ತರ ಇದೆ. ಅದು ಏನಂದ್ರೆ ಟ್ರ್ಯಾಕರು ಮತ್ತೆ ಸ್ನೀಫರ್, ಎಕ್ಸ್ಪ್ಲೋಸಿವ್ ಅಂತೀವಿ. ಆಮೇಲೆ ನಾರ್ಕಾಟಿಕ್ ಡಾಗ್ಸ್ ನಮ್ಮ ಹತ್ರ ಇದೆ. ನಾರ್ಕಾಟಿಕ್ ಡಾಗ್ಸ್ ಬಂದ್ಬಿಟ್ಟು ಈ ತರ ಗಂಜಾ, ಅಬೀನು ಈ ತರ ಕಂಡುಹಿಡಿಯೋದು. ಆಮೇಲೆ ಎಕ್ಸ್ಪ್ಲೋಸಿವ್ ಇಂದ ಈ ಬಾಂಬ್ ಸಂಬಂಧಪಟ್ಟ ಕಂಡುಹಿಡಿಯೋದು. ಮತ್ತೆ ಟ್ರ್ಯಾಕರ್ ಇಂದ ಈ ಕಳ್ತನ ಆಗಿರುತ್ತೆ ಏನಾದ್ರು, ಆ ಕಳ್ತನದನ್ನ ಬಂದ್ಬಿಟ್ಟು ಈ ಟ್ರ್ಯಾಕ್ ಮಾಡಿ ನಾವು ಸ್ಮೆಲ್ ಕೊಟ್ಟು ಆ ಟ್ರ್ಯಾಕಿಂಗ್ ಮಾಡಿ ಅದನ್ನ ಹಿಡಿಯುತ್ತೆ. ಅದು ಬಿಟ್ಟು ಮತ್ತೆ ಡೈಲಿ ನಾವು ಒಂದು ಶಿಫ್ಟ್ಗೆ ಒಂದೊಂದು ನಾಯಿ ಕಳಿಸ್ತೀವಿ ಒಂದೊಂದು ಕಡೆ. ಈ KR ಪುರಮ್, ಮತ್ತು ವೈಟ್ ಫೀಲ್ಡು, ಯಲಹಂಕ, ಯಶವಂತಪುರ್, ಮತ್ತು ಬೆಂಗಳೂರು ಕಂಟೋನ್ಮೆಂಟು, ಬೆಂಗಳೂರು ಸಿಟಿ, ಇಷ್ಟು ಇದನ್ನು ಕವರ್ ಮಾಡ್ತೀವಿ. ಆರ್ಪಿಎಫ್ ಶ್ವಾನದಳವು ಹಲವು ಮಹತ್ವದ ಕಾರ್ಯಾಚರಣೆಗಳಲ್ಲಿ ಯಶಸ್ಸು ಸಾಧಿಸಿದೆ. ವಿವಿಧ ರೈಲ್ವೆ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಪತ್ತೆ, ಅನುಮಾನಾಸ್ಪದ ವಸ್ತುಗಳ ಪರಿಶೀಲನೆ ಹಾಗೂ ಅಪರಾಧ ತನಿಖೆಗೆ ಈ ತಂಡ ನೆರವಾಗ್ತಾ ಇದೆ. ಕುಂಭಮೇಳದಂತಹ ಬೃಹತ್ ಜನಸಂದಣಿ ಇರುವಂತಹ ಕಾರ್ಯಕ್ರಮಗಳಲ್ಲಿಯೂ ಶ್ವಾನದಳವನ್ನ ಭದ್ರತಾ ಕರ್ತವ್ಯಕ್ಕೆ ನಿಯೋಜಿಸಲಾಗುತ್ತೆ. ನಾವು ಮೂವಿಂಗ್ ಟ್ರೈನಲ್ಲಿ ಮತ್ತೆ ಜನರದು ಕೂತಿರೋ ಜಾಗದಲ್ಲಿ ನಾವು ನಮ್ಮ ಸಸ್ಪೆಕ್ಟ್ ಇದ್ದರೆ ಮಾತ್ರ ನಾವು ಚೆಕ್ ಮಾಡ್ತೀವಿ. ಮತ್ತೆ ಟ್ರೈನಲ್ಲಿ ಮ್ಯಾಕ್ಸಿಮಮ್ ನಾರ್ಕಾಟಿಕ್ ಚೆಕಿಂಗ್ ಮಾಡ್ತೀವಿ. ನಮ್ಮ ಡಾಗ್ ಸ್ಕ್ವಾಡ್ ಇಲ್ಲಿ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ರೌಂಡ್ ದ ಕ್ಲಾಕ್ ಥ್ರೂಔಟ್ ಇಂಡಿಯಾ ಎಲ್ಲ ಕಡೆನೂ ಚೆಕ್ ಮಾಡ್ತೀವಿ. ಪಬ್ಲಿಕ್ ಸೇಫ್ಟಿ ಅಂಡ್ ಸೆಕ್ಯೂರ್ ಮಾಡ್ತೀವಿ. ರೈಲ್ವೆ ನಿಲ್ದಾಣಗಳಲ್ಲಿ ಶ್ವಾನದಳದ ಕಾರ್ಯದಿಂದ ಪ್ರಯಾಣಿಕರ ಸುರಕ್ಷತೆ ಮತ್ತಷ್ಟು ಬಲಗೊಳ್ಳುತ್ತೆ. ಹಬ್ಬ, ವಿಶೇಷ ಕಾರ್ಯಕ್ರಮಗಳು ಹಾಗೂ ಹೆಚ್ಚಿನ ಜನಸಂದಣಿ ಇರುವ ಸಂದರ್ಭಗಳಲ್ಲಿ ಈ ತಂಡ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸಾರ್ವಜನಿಕರು ಅನುಮಾನಾಸ್ಪದ ವಸ್ತು ಅಥವಾ ಚಟುವಟಿಕೆ ಕಂಡು ಬಂದರೆ ತಕ್ಷಣವೇ 139 ರೈಲ್ವೆ ಸಹಾಯವಾಣಿಗೆ ಕರೆ ಮಾಡಬಹುದು ಅಥವಾ ಸಮೀಪದ ಆರ್ಪಿಎಫ್ ಸಿಬ್ಬಂದಿಗೆ ಮಾಹಿತಿ ನೀಡಬಹುದು. ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ಕೋ ಪ್ಯಾಸೆಂಜರ್ ಇಲ್ಲ ಯಾರಾದರೂ ನಿಮಗೆ ಈ ಥರ ಮಾದಕ ವಸ್ತುಗಳನ್ನು ಸಾಗಣೆ ಮಾಡ್ತಿದ್ದಾರೆ ಅಂತ ಡೌಟ್ ಬಂದರೆ ಆವಾಗ ನೀವು ನಮಗೆ 139 ನಂಬರ್, ಆಲ್ ಇಂಡಿಯಾ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನೀವು ಇನ್ಫಾರ್ಮ್ ಮಾಡಿದ್ರೆ ನಾವು ಅವ್ರನ್ನ ಬಂದು ಪತ್ತೆ ಹಚ್ಚಿ ಕ್ರಮ ತಗೊಳ್ಕೊಳ್ತೀವಿ. ಮತ್ತು ಡಾಗು ಅರೌಂಡ್ ದ ಕ್ಲಾಕ್ ನೈಟ್ ಡ್ಯೂಟಿನೂ ಇರುತ್ತೆ ಅವಕ್ಕೆ ಮಾರ್ನಿಂಗ್ವರೆಗೂ. ಅದಾದಮೇಲೆ ಮತ್ತೆ ಯಾವಕ್ಕೆ ರೆಸ್ಟ್ ಕೊಡಬೇಕು ಅವ್ರಿಗೆ ರೆಸ್ಟು, ಯಾವುದೋ ರೆಸ್ಟ್ ಆದಮೇಲೆ ಮತ್ತೆ ಪ್ರಾಕ್ಟೀಸು ಡ್ಯೂಟಿ ಸ್ಟಾರ್ಟ್ ಇರುತ್ತೆ. ಒಟ್ಟಾರೆ ರೈಲ್ವೆ ಪ್ರಯಾಣವನ್ನ ಮತ್ತಷ್ಟು ಸುರಕ್ಷಿತಗೊಳಿಸುವಲ್ಲಿ ಆರ್ಪಿಎಫ್ ಶ್ವಾನದಳದ ಪಾತ್ರ ಅತ್ಯಂತ ಮಹತ್ವದಾಗಿದೆ. ತೆರೆಮರೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇರುವ ಈ ವಿಶೇಷ ತಂಡ ರೈಲ್ವೆ ಭದ್ರತೆಗೆ ಸದಾ ಸಜ್ಜಾಗಿದೆ.